ಆಸ್ತಿಕರೇ, ಇದು ಕ್ಷೇಮ ಮಾರ್ಗ ಧಾರ್ಮಿಕ ವಿಭಾಗ. ಒಮ್ಮೆ ವೃಂದಾವರಕ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ದೇವಸೇನ ಅನ್ನುವಂಥ ಪತ್ನಿ ಇದ್ದಳು. ಇಬ್ಬರೂ ದಂಪತಿಗಳು ಬಹಳ ಧರ್ಮಿಷ್ಠರು. ದಾನ ಧರ್ಮ ಮಾಡಿ ಎಷ್ಟೇ ಮಾಡಿದ್ರು ಅವರಿಗೆ ಮಕ್ಕಳಾಗಲಿಲ್ಲ. ಮುಪ್ಪು ಹತ್ತಿರ ಬಂದಾಗ ವೃಂದಾರಕನಿಗೆ ತನಗೆ ಮಕ್ಕಳಾಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿ ಭಾಳ ವ್ಯಥೆಯಾಗಿ ಆತ್ಮಹತ್ಯೆ ಮಾಡಿಕೋಬೇಕಂತಕ್ಕಂಥ ವಿಚಾರವನ್ನು ಮಾಡಿ ಅರಣ್ಯವನ್ನು ಸೇರ್ತಾನೆ. ಅರಣ್ಯದಲ್ಲಿ 3 ದಿನ ಕಳೆದ ನಂತರ 4ನೇ ದಿನ ಮೂರ್ಛಿತನಾಗಿ ಬೀಳ್ತಾನೆ. ಅಲ್ಲಿಗೆ ವಿಷ್ಣು ಒಬ್ಬ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದು ಆ ವೃಂದಾರಕನನ್ನು ಎಚ್ಚರಗೊಳಿಸಿದ. ಆತನ ದುಃಖವನ್ನು ಆಲಿಸಿ ಸಲಹೆಯನ್ನು ಕೊಟ್ಟ. ನೀನು ಮನೆಗೆ ಹಿಂತಿರುಗಿ ಹೋಗು. ಜ್ಯೇಷ್ಠ ಮಾಸ ಬಂದಾಗ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡು ಮತ್ತು ಪ್ರತಿನಿತ್ಯ ತ್ರಿವಿಕ್ರಮನನ್ನು ಆರಾಧನೆ ಮಾಡು. ಆತನಿಗೆ ಮೊಸರನ್ನವನ್ನು ನಿವೇದನೆ ಮಾಡು. ಅತ್ಯಂತ ಪ್ರಮುಖವಾಗಿ ಆ ಕಾಲದಲ್ಲಿ ವೃಕ್ಷಗಳಿಗೆ ಜಲದಾನವನ್ನು ನೀನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿನಗೆ ಪುತ್ರೋತ್ಪತ್ತಿ ಆಗ್ತದೆ ಅಂತ ಹೇಳಿ ಮಾಯವಾದ. ವಿಷ್ಣುವೇ ಇದನ್ನು ನನಗೆ ಹೇಳಿದ್ದಾನೆ ಅಂತದ್ದು ಗೊತ್ತಾದಂಥ ವೃಂದಾರಕ ಆತ ಹೇಳಿದಂತೆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಆರಂಭ ಮಾಡಿದ. ತ್ರಿವಿಕ್ರಮನಿಗೆ ಮೊಸರನ್ನು ನಿವೇದನೆ ಮಾಡೋದನ್ನು ಮರೆಯಲಿಲ್ಲ. ಅದರಂತೆ ವೃಕ್ಷಗಳಿಗೆ ಜಲದಾನವನ್ನು ಮಾಡಲಿಕ್ಕೆ ಆರಂಭಿಸಿದ. ಒಮ್ಮೆ ವೃಕ್ಷಗಳಿಗೆ ನೀರು ದಾನ ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಒಂದು ಹುಲಿಯು ಅದನಿಗೆ ಎದುರಾಗ್ತದೆ. ಗಾಬರಿಯಿಂದ ವೃಂದಾರಕ ತನ್ನ ಕೈಯಲ್ಲಿದ್ದ ಪಾತ್ರೆಯಿಂದ ನೀರನ್ನು ಹುಲಿಯ ಮೇಲೆ ಚೆಲ್ಲಲಾಗಿ ಹುಲಿಯು ಒಂದು ದಿವ್ಯ ದೇಹವನ್ನು ಧರಿಸಿ ಪ್ರತ್ಯಕ್ಷ ಆಗ್ತದೆ ಮತ್ತು ಆ ವೃಂದಾರಕನಿಗೆ ನಮಸ್ಕಾರವನ್ನು ಮಾಡ್ತಾನೆ. ತಾನು ಪೂರ್ವ ಜನ್ಮದಲ್ಲಿ ಒಬ್ಬ ವ್ಯಾಧನಾಗಿದ್ದದ್ದನ್ನು, ಅನೇಕ ಪ್ರಾಣಿಗಳನ್ನು ಕೊಂದದ್ದರಿಂದ ಹುಲಿಯಾಗಿ ಹುಟ್ಟಿದ್ದನ್ನು, ಈಗ ನಿನ್ನಂತಹ ಧರ್ಮಿಷ್ಠನ ಕೈಯಿಂದ ಜಲಪ್ರೋಕ್ಷಣೆಯಾಗಿ ಹುಲಿ ಜನ್ಮವನ್ನು ಕಳೆದುಕೊಂಡಂಥ ಇದು ನನಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿದಾಗ ಇವನಿಗೂ ಸಂತೋಷ ಆಗ್ತದೆ. ಮತ್ತು ಹುಲಿ ಇನ್ನೊಂದು ಉಪಕಾರ ಮಾಡಿ ನನಗೆ ಅಂತ ಹೇಳಿ ಕೇಳಿದಾಗ ಏನು ಅಂತ ಕೇಳ್ತಾನೆ. ನಿನ್ನ ಸ್ವಲ್ಪ ಪುಣ್ಯವನ್ನು ನನಗೆ ದಾರಿ ಕೊಟ್ಟು ನಾನು ಉದ್ಧಾರ ಆಗ್ತೇನೆ ಅಂತೇಳಿ ಹುಲಿ ಹೇಳಿದಾಗ, ಅಥವಾ ಹುಲಿ ಜನ್ಮವನ್ನು ಕಳೆದುಕೊಂಡ ದಿವ್ಯಪುರುಷ ಹೇಳಿದಾಗ, ಆಗ ವೃಂದಾರಕನು ತಾನು ಜ್ಯೇಷ್ಠ ಮಾಸದಲ್ಲಿ ಅರ್ಜಿಸಿದ ಸ್ವಲ್ಪ ಪುಣ್ಯವನ್ನು ಹುಲಿಯ ಉದ್ಧಾರಕ್ಕೆ ದಾರಿ ಕೊಡ್ತಾನೆ. ಅದರಿಂದ ಆ ದಿವ್ಯ ಪುರುಷ ಸ್ವರ್ಗಕ್ಕೆ ಹೋದ ಅಂತಕ್ಕಂಥದ್ದು. ಇನ್ನು ಮುಂದೆ ಜ್ಯೇಷ್ಠ ಮಾಸ ಪರ್ಯಂತ ಮತ್ತೆ ಪ್ರಾತಃ ಸ್ನಾನ, ವೃಕ್ಷಗಳಿಗೆ ನೀರು ಎರೆದದ್ದರಿಂದ ವೃಂದಾರಕನಿಗೂ ಏನಪ್ಪ ಅಂದ್ರೆ ಮಹಾ ಓಜಸ್ಸಿನ ಒಬ್ಬ ಮಗ ಜನಿಸಿದ ಅಂತಕ್ಕಂಥದ್ದನ್ನು ಜ್ಯೇಷ್ಠ ಮಾಸ ಮಹಾತ್ಮೆ ನಮಗೆ ಹೇಳ್ತದೆ. ಒಮ್ಮೆ ಶೌನಕಾದಿ ಋಷಿಗಳು ಜ್ಯೇಷ್ಠ ಮಾಸದಲ್ಲಿ ಪ್ರಾತಃ ಕಾಲ ಸ್ನಾನ, ದಾನ ಮತ್ತು ಮಾಸ ಮಹಾತ್ಮ್ಯವನ್ನು ಶ್ರವಣ ಮಾಡುವುದರಿಂದ ಬರ್ತಕ್ಕಂಥ ಫಲ ಏನು ಅಂತೇಳಿ ಷಣ್ಮುಖನನ್ನು ಕೇಳಿದಾಗ ಷಣ್ಮುಖ ಹೇಳ್ತಾನೆ, ಜ್ಯೇಷ್ಠ ಮಾಸದ ಮಹಿಮೆ ಶ್ರವಣದಿಂದ ಕೃತಜ್ಞನು, ಮಾತೃಹತ್ಯೆ ಮಾಡಿದವ, ಮದ್ಯಪಾನ ಮಾಡುವವ, ಕುಷ್ಠರೋಗದವ, ಚೋರ, ವಿಶ್ವಾಸಘಾತಕ ಇಂಥವರೆಲ್ಲರೂ ಏನಪ್ಪ ಅಂತಂದ್ರೆ ಕಲಿಯುಗದಲ್ಲಿ ಪುರಾಣ ಶ್ರವಣ ಮಾಡಿದರೆ ಪಾಪದಿಂದ ಮುಕ್ತರಾಗ್ತಾರೆ ಅಂತ ಹೇಳಿದ. ಅದಕ್ಕೊಂದು ನಿದರ್ಶನ ಅಂತಂದ್ರೆ, ಒಮ್ಮೆ ಒಬ್ಬ ಬ್ರಾಹ್ಮಣ ತನ್ನ ಧರ್ಮದಿಂದ ವಿಮುಖನಾಗಿ ಚೌರ್ಯವನ್ನೇ ಏನಪ್ಪ ಅಂದ್ರೆ ಕಾಯಕ ಮಾಡಿಕೊಂಡು ಬದುಕ್ತಾ ಇದ್ದ. ಅವನಿಗೆ ಆಸೆ ಭಾಳ ಇದ್ದರಿಂದ ಕಳ್ಳತನಕ್ಕೆ ಬಿದ್ದಿದ್ದ. ಅವನು ಕೂಡ ಏನಪ್ಪ ಅಂತಾನೆ ಒಂದು ವೈಕುಂಠಕ್ಕೆ ಹೋದ. ಅದು ಹೇಗೆ ಅಂತ ಹೇಳಿದ್ರೆ, ಗೋಮತಿ ನದಿ ದಡದ ಮೇಲೆ ಅಲ್ಲಿ ಸುತ್ತ ಇದ್ದರಕ್ಕಂಥ ವಾಸಿಗಳು ಒಮ್ಮೆ ಒಬ್ಬ ಪುರಾಣಿಕನಿಂದ ಈ ಜ್ಯೇಷ್ಠ ಮಾಸದ ಮಹಿಮೆಯ ಬಗ್ಗೆ ಪುರಾಣವನ್ನು ಹೇಳಿಸ್ತಾ ಇದ್ರು. ಅಲ್ಲಿ ಏನಪ್ಪ ಅಂತಂದ್ರೆ ಈ ಕಳ್ಳ ಬ್ರಾಹ್ಮಣ ಬರ್ತಾನ. ಪುರಾಣ ಶ್ರವಣಕ್ಕೆ ಬಂದಿರತಕ್ಕಂಥ ಅವರು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಭಕ್ತರು ಅವರ ವಸ್ತ್ರ ಒಡವೆಯನ್ನ ಇವನು ಕಳ್ಳತನ ಮಾಡ್ತಾ ಇದ್ದ ಮತ್ತು ಆ ಪುರಾಣವನ್ನು ಶ್ರವಣ ಮಾಡ್ತಾ ಇದ್ದ. ಕೊನೆ ದಿವಸ ಬಂತು. ಪುರಾಣಿಕ ತನ್ನ ಪುರಾಣವನ್ನು ಮುಗಿಸಿ ಪ್ರತಿ ದಿವಸ ಭಕ್ತರು ತನಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕಾಣಿಕೆ, ದವಸ ಧಾನ್ಯ ಇದನ್ನೆಲ್ಲ ಏನಪ್ಪ ಒಂದು ಗಂಟು ಕಟ್ಕೊಂಡ. ಅದನ್ನೆಲ್ಲ ನೋಡಿರ್ತಕ್ಕಂಥ ಬ್ರಾಹ್ಮಣ ಇದನ್ನು ಕೊನೆಯ ಕಂತು ಇದನ್ನು ನಾನು ಕಳ್ಳತನ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂತ ಯೋಚನೆ ಮಾಡಿ ಆ ಪುರಾಣಿಕನ ಮುಂದೆ ಬಂದು ನಿಂತ್ಕೊಂಡು, ಸ್ವಾಮಿ, 1 ತಿಂಗಳ ಪರ್ಯಂತ ಏನಪ್ಪ ಅಂದ್ರೆ ನೀವು ನಮ್ಗೆ ಈ ಪುರಾಣ ಶ್ರವಣ ಮಾಡಿಸಿದ್ರಿ, ಅದರಿಂದ ಧನ್ಯ ಆದ್ವಿ ಅಂಥೇಳಿ ಹೀಗೆಲ್ಲ ಏನಪ್ಪ ಅಂತಾನೆ ಭಯಂಕರ ನಾಟಕ ಮಾಡಿದ. ಅದನ್ನು ನಂಬಿದ. ಪಾಪ, ಯಾರು ನೀನು ಅಂತ ಕೇಳಿದ ಪುರಾಣಿಕ. ಏನಿಲ್ಲ, ನಾನು ಒಬ್ಬ ಭಕ್ತ ಪುರಾಣ ಶ್ರವಣಕ್ಕೆ ಬಂದಿದ್ದೆ. ಈ ಗಂಟು ಭಾರಿ ವಜನ್ ಅದ, ಇದನ್ನ ನೀವು ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನೀವು ಅನುಮತಿ ಕೊಟ್ಟು ನಿಮ್ಮ ಮನೆ ತನಕ ಇದನ್ನು ಹೊತ್ಕೊಂಡು ಬಂದು ನಾನು ಮುಗಿಸ್ತೀನಿ ಅಂತ ಹೇಳಿದ.
ಅದನ್ನು ನಂಬಿರ್ತಕ್ಕಂಥ ಪುರಾಣಿಕ ಆ ಗಂಟನ್ನು ಆತನ ಕೈಯಲ್ಲಿ ಆತನ ತಲೆ ಮೇಲೆ ಇಟ್ಟ ಹೊತ್ಕೊಂಡು ಹೋಗಿರ್ತಕ್ಕಂಥ ಆ ದೂರ್ತ ಬ್ರಾಹ್ಮಣ ಒಂದು ಜನಸಂದಣಿ ಬಂದಾಗ ಅದರೊಳಗೆ ಏನಪ್ಪ ಅಂತಂದ್ರೆ ಉಪಾಯವಾಗಿ ಆ ಪುರಾಣಿಕನ ದೃಷ್ಟಿಯಿಂದ ತಪ್ಪಿಸಿಕೊಂಡು ಓಡ್ಲಿಕ್ಕೆ ಆರಂಭಿಸಿದ. ಓಡ್ತಾ ಓಡ್ತಾ ಒಂದು ನೀರೇ ಇಲ್ಲದೆ ಇರತಕ್ಕಂಥ ಬಾವಿಯಲ್ಲಿ ಬಿದ್ದು ಬಿಟ್ಟ. ಪಾಪ ಪುರಾಣಿಕಿಗೆ ಭಾಳ ಖೇದ ಆಗ್ತದೆ. ಎಲ್ಲರನ್ನೂ ನಂಬಿಡ್ತೀವಿ ನಾವು, ಈತ ನಂಬಿದ್ದು ನಾನು ಭಾಳ ತಪ್ಪು ಮಾಡಿದೆ ಅಂಥೇಳಿ ಭಾಳ ಪಶ್ಚಾತ್ತಾಪ ಪಟ್ಕೊಂಡಾಗ ಜನ ಅಂದರು, ಅದೆಲ್ಲಿ ಹೋಗ್ತಾ ಅಂತ ಹೇಳ್ರಿ ಹುಡ್ಕೊಂಡು ನಾವು ಅಂಥೇಳಿ ಅಲ್ಲಿರ್ತಕ್ಕಂಥ ಜನಗಳು ಆ ಕಡೆ ಈ ಕಡೆ ಹುಡುಕ್ಬೇಕಾದ್ರೆ ಇವನು ಒಂದು ನೀರಿಲ್ಲದೆ ಇರ್ತಕ್ಕಂಥ ಬಾವಿಯಲ್ಲಿ ಬಿದ್ದದ್ದು ಅವ್ರಿಗೆ ಗೊತ್ತಾಗ್ತದೆ. ಅವರನ್ನು ಮೇಲಕ್ಕೆ ಎತ್ತರ, ಇನ್ನೇನು ಪ್ರಾಣ ಹೋಗೋದೊಂದು ಬಾಕಿ ಇರ್ತದೆ. ಅಷ್ಟರೊಳಗೆ ಏನಪ್ಪ ಅಂತಂದ್ರೆ ಒಂದು ದಿವ್ಯವಾದಂಥ ವಿಮಾನ ಬಂದು ಅಲ್ಲಿ ನಿಂದಿರ್ತದೆ. ನಿಂತಾಗ ಆ ಗಾಯಗೊಂಡಂಥ ಚೋರ ಬ್ರಾಹ್ಮಣ ಅವ್ರನ್ನ ಕೇಳ್ತಾನೆ, ವಿಮಾನದವ್ರನ್ನ, ಯಾರ್ದಿದು ಯಾಕೆ ಬಂದದಂತ ಕೇಳ್ತದ. ನಿನಗಾಗಿ ಬಂದದಪ್ಪ ನಿನ್ನ ಪುಣ್ಯದಿಂದ, ಯಾಕಂದ್ರೆ ಪುಣ್ಯ ಶ್ರವಣ ಮಾಡಿದ್ರಿಂದ, ಪುರಾಣ ಶ್ರವಣ ಮಾಡಿದ್ರಿಂದ. ಅದು ಗೊತ್ತಾದ ತಕ್ಷಣದಲ್ಲಿ ಏನಪ್ಪ ಅಂತಂದ್ರೆ ಆ ಗಂಟನ್ನು ಆ ಪುರಾಣಿಕನಿಗೆ ಒಪ್ಪಿಸಿದ ತಕ್ಷಣ ಏನಪ್ಪ ಅಂತಂದ್ರೆ ಮತ್ತೊಂದು ಮಾತು ಹೇಳ್ತಾನೆ, ಸ್ವಾಮಿ ಇದು ನನಗೇನಪ್ಪ ಅಂದ್ರೆ ಒಂದು ದಿವ್ಯ ಲೋಕ ಪ್ರಾಪ್ತಿಯಾಗ್ಲಿಕ್ಕೆ ಅದೆಲ್ಲ ನಿಮ್ಮಿಂದ ಆದದ್ದು, ಮತ್ತು ಎಲ್ಲ ಜನಗಳೇನಿದ್ರಲ್ಲ ಪುರಾಣವನ್ನು ಏರ್ಪಾಡು ಮಾಡಿದ್ರಲ್ಲ ಇವ್ರಿಗೂ ಏನಪ್ಪ ಅಂತಂದ್ರೆ ನಾನು ಹೇಳ್ತೀನಿ, ನಾ ಬರ್ತೀನಿ ಅಂತೇಳಿ ಆತ ಏನಪ್ಪ ಅಂದ್ರೆ ವೈಕುಂಠಕ್ಕೆ ಹೋದ ಅಂತಕ್ಕಂಥದ್ದು. ಅದಕ್ಕೆ ಈ ಜ್ಯೇಷ್ಠ ಮಾಸದಲ್ಲಿ ಪೂರ್ವದಲ್ಲಿ ಸ್ನಾನ ಮಾಡೋದ್ರಿಂದ ಬರ್ತಕ್ಕಂಥ ಪುಣ್ಯ ಏನಂತ ಗೊತ್ತಾದ್ವಿ. ಆ ಪುಣ್ಯದಲ್ಲಿ ಏನಪ್ಪ ಅಂತಂದ್ರೆ ಹುಲಿ ಸಹಿತ ಸ್ವರ್ಗಕ್ಕೆ ಹೋಗ್ತದೆ. ಮತ್ತಿನ್ನ ವೃಕ್ಷವನ್ನ ರಕ್ಷಿಸುವುದರಿಂದಲೂ ನಾವು ನಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುತ್ತೇವೆ ಅಂತ ಹೇಳುವ ಪುರಾಣವನ್ನು ನಂಬಿ ಕ್ಷೇಮವಾಗಿರೋಣ, ಸುರಕ್ಷಿತವಾಗಿರೋಣ.